ಮತ್ತು ಜೂಲಿಯಟ್ ವಿಲಿಯಂ ಶೇಕ್ಸ್ಪಿಯರ್ ರಚಿಸಿದ ಪ್ರಸಿದ್ಧ ದುರಂತ ನಾಟಕ. ಈ ಕತೆ ಇಟಲಿಯ ವೆರೋನಾ ನಗರದಲ್ಲಿ ನಡೆಯುತ್ತದೆ. ಅಲ್ಲಿ ಮೊಂತಗೆ ಮತ್ತು ಕ್ಯಾಪುಲೆಟ್ ಎಂಬ ಎರಡು ಕುಟುಂಬಗಳು ವರ್ಷಗಳಿಂದ ಶತ್ರುಗಳಾಗಿರುತ್ತವೆ. ರೋಮಿಯೋ ಮೊಂತು ಪರಿವಾರದ ಹುಡುಗ, ಜೂಲಿಯಟ್ ಕ್ಯಾಪುಲೆಟ್ ಪರಿವಾರದ ಹುಡುಗಿ. ಒಂದು ದಿನ ಪಾರ್ಟಿನಲ್ಲಿ ಅವರಿಬ್ಬರು ಭೇಟಿಯಾಗುತ್ತಾರೆ. ಮೊದಲ ಕ್ಷಣದಲ್ಲೇ ಅವರಿಬ್ಬರು ಪ್ರೀತಿಗೆ ಬೀಳುತ್ತಾರೆ. ಆದರೆ ಒಬ್ಬರಿಗೊಬ್ಬರು ಶತ್ರು ಪರಿವಾರದಿಂದ ಅಂತ ಗೊತ್ತು ಇರೋದಿಲ್ಲ. ನಂತರ ತಮ್ಮ ಪ್ರೀತಿಯ ಸತ್ಯ ತಿಳಿದಾಗ ಪ್ರೀತಿ ತೊರೆಯುವುದಿಲ್ಲ. ಅವರು ಗುಪ್ತವಾಗಿ ವಿವಾಹ ಮಾಡುತ್ತಾರೆ. ಮತ್ತೆ ತಮ್ಮ ಪ್ರೀತಿ ಎರಡು ಕುಟುಂಬಗಳ ನಡುವೆ ಶಾಂತಿ ತರುವುದು ಎಂದು ನಿರೀಕ್ಷಿಸುತ್ತಾರೆ. ಆದರೆ ದುರಂತಗಳು ತಪ್ಪಿರುವುದಿಲ್ಲ, ನಡೆಯುತ್ತವೆ. ರೋಮಿಯೋ ಜೂಲಿಯಟ್ನ ಕಜಿನ್ ಕ್ಯಾಬೆಟ್ ಅವನನ್ನು ಹತ್ಯೆ ಮಾಡುತ್ತಾನೆ. ಇದರಿಂದ ಅವನಿಗೆ ನಗರದಿಂದ ಹೊರಕಳಿಸಲಾಗುತ್ತದೆ. ಜೂಲಿಯಟ್ ಕುಟುಂಬವನ್ನು ಅವಳನ್ನು ಪ್ಯಾರಿಸ್ಗೆ ಮದುವೆ ಮಾಡಲು ತಯಾರಿಸುತ್ತದೆ. ಅವಳು ತನ್ನ ಪ್ರೀತಿಯನ್ನು ರಕ್ಷಿಸಲು ಒಂದು ಪೋಷನ್ ಕುಡಿಯುತ್ತಾಳೆ. ಆ ಪೋಷನ್ ದಿಂದ ಆಕಿ 48 ಅವರ್ಸ್ ತನಕ 48 ಗಂಟೆಗಳ ತನಕ ಸತ್ತಂತೆ ಕಾಣಿಸಿಕೊಳ್ಳುತ್ತಾಳೆ. ತಪ್ಪು ಸಂದೇಶದಿಂದ ರೋಮಿಯೋ ಜೂಲಿಯಟ್ ಸತ್ತಾಳಂತೆ ಪಾಯ್ಸನ್ ಕುಡಿದು ಬಿಡುತ್ತಾನೆ. ರೋಮಿಯೋ ವಿಷ ತಗೊಂಡು ಬಿಡುತ್ತಾನೆ. ಜೂಲಿಯಟ್ ಎಚ್ಚರಗೊಂಡಾಗ ರೋಮಿಯೋ ಸತ್ತಿರುವುದನ್ನು ಕಂಡು ಆಕೆ ತನ್ನ ಜೀವ ಕೊಡುತ್ತಾಳೆ. ಕೊನೆಗೆ ಅವರ ಮರಣದಿಂದ ಮೊಂತುಗೆ ಮತ್ತು ಕ್ಯಾಪುಲೆಟ್ ಕುಟುಂಬವು ತಮ್ಮ ಶತ್ರುತ್ವವನ್ನು ನಿಲ್ಲಿಸುತ್ತಾರೆ. ಈ ಕತೆ ಸಂದೇಶ: ಅಂತ ಶತ್ರುತ್ವ ಮತ್ತು ಶೀಘ್ರ ನಿರ್ಧಾರಗಳು ಕೇವಲ ನಾಶವನ್ನು ತರುತ್ತದೆ. ಆದರೆ ಸತ್ಯ ಪ್ರೀತಿ, ಸ್ಯಾಕ್ರಿಫೈಸ್ ಮತ್ತು ಪೀಸ್ ನ ಪ್ರತೀಕ. ಸೊ ನಿಮಗೆ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.